ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಕಟ್ಕೊಂಡು ಶಾತ್ ಮಾಡ್ತಾರೆ ನಮಸ್ಕಾರ. ಇವತ್ತಿನ ಟಾಪಿಕ್ಕು ನಮ್ಮ ಚಾಲೆಂಜ್ ವೀಡಿಯೋ ಬಂದು ಮೇನ್ ಗೇಟು. ಸೊ ಏನಪ್ಪ ಮೇನ್ ಗೇಟಲ್ಲಿ ಕಾನ್ಸೆಪ್ಟ್ ತೋರಿಸ್ಕೊಟ್ಟಿದ್ದೀವಿ ಅಂದರೆ ಇದು ಇವಾಗ 20-30 ಸೈಟ್ದು ಮೇನ್ ಗೇಟ್ನ ಡಿಸೈನ್ ಮಾಡಿದ್ದೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನಾರ್ಮಲ್ ನೀವು ಹಳೆ ಕಾಲದಲ್ಲಿ ನೋಡ್ತೀರಿ 2 ಗೇಟ್ನ ಪ್ರೊವಿಷನ್ ಮಾಡ್ತಿದ್ರು. 20 ಗೇಟ್ನ 2 ಗೇಟಾಗಿ ಡಿವೈಡ್ ಮಾಡಿದಾಗ ಏನಾಗುತ್ತೆ, ವೆಯ್ಟು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಓಪನ್ ಮಾಡೋಕ್ಕೂ ನಿಮಗೆ ಅನ್ಕಂಫರ್ಟಬಲು, ವೆಯ್ಟ್ ಜಾಸ್ತಿ ಫೀಲಲ್ಲಿ. ಸೊ ಇದನ್ನು ಯಾವ ಥರ ಡಿವೈಡ್ ಮಾಡಿದ್ದೀವಿ ಅಂದರೆ 4 ಗೇಟಾಗಿ ಡಿವೈಡ್ ಮಾಡಿದ್ದೀವಿ. 4 ಕೂಡ ನಿಮಗೆ ಅಟ್ ಎ ಟೈಮ್ ಓಪನ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ನಾವಿಲ್ಲಿ ಫೋಲ್ಡಿಂಗ್ ಇಂಚಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು, ಈಗ 1 ಗೇಟ್ನ ಅನ್ಲಾಕ್ ಮಾಡಿದ್ಮೇಲೆ ಕಂಪ್ಲೀಟು ನಿಮ್ಗೆ ಇದು ಓವರ್ಲ್ಯಾಪ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಇದಕ್ಕೂ ಕೂಡ ಒಂದು ಟವರ್ ಬೋಲ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಬಾಟಮು ಟಾಪು 2 ಟವರ್ ಬೋಲ್ಟ್ ಪ್ರೊವೈಡ್ ಮಾಡಿದ್ದೀವಿ. ಇದು ಓಪನ್ ಆದಾಗ ನೋಡ್ಬೋದು, ಸೊ ನಿಮಗೆ 2 ಕಾರು ಅಟ್ ಎ ಟೈಮ್ ಪಾಸ್ ಆಗೋ ಥರ ಓಪನಿಂಗ್ ಆಗುತ್ತೆ. ಸೊ ರೈಟ್ ಸೈಡ್ ಕೂಡ ಅದೇ ರೀತಿ ಮೆಕ್ಯಾನಿಸಮಲ್ಲಿ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ಕೂಡ 2 ಫೋಲ್ಡಿಂಗ್ ಗೇಟು. ಸೊ ನೋಡ್ಬೋದು, ಇದು ನಮ್ಮದು ಇಂಚಸ್ನ ಫೋಲ್ಡಿಂಗ್ ಇಂಚಸ್ ಇಲ್ಲಿ ಪ್ರೊವೈಡ್ ಮಾಡಿರೋದ್ರಿಂದ ಏನಾಗುತ್ತೆ, ನಿಮ್ಗೆ 2 ಗೇಟು ಓವರ್ಲ್ಯಾಪ್ ಆಗಿ ಓಪನ್ ಆಗುತ್ತೆ. ಸೊ ಯಾವಾಗ ಬೈಕ್ ತೆಗಿತೀರಾ 1 ಗೇಟ್ ಓಪನ್ ಮಾಡ್ಬೋದು, ಮಿಕ್ಕಿ ಟೈಮಲ್ಲಿ ನೀವು 2 ಗೇಟು ತೆಗಿಬೋದು. ಸಿಂಗಲ್ ಕಾರ್ಗೆ 1 ಸೈಡ್ ತೆಗೆದ್ರೆ ಸಾಕು, ಡಬಲ್ ಕಾರ್ ಬಂದಾಗ 2 ಸೈಡ್ ಕೂಡ ತೆಗಿಬೋದು. ಸೊ ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ನಿಮ್ಮ ಕನಸಿನ ಮನೆ ಕಟ್ಟಿದಲ್ಲಿ ಇದನ್ನು ಫಾಲೋ ಮಾಡ್ಬೋದು. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟ್ರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ನಮಸ್ಕಾರ.